ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ MCG ಆಗಿತ್ತು. ಅದರ ಡೇ 1 ಅನಾಲಿಸಿಸ್ಗೆ ಸುಸ್ವಾಗತ ಅಂತ ಹೇಳ್ತಾ, ಏನೆಲ್ಲ ಆಯಿತು ಡೇ 1ನಲ್ಲಿ ಸಿಕ್ಕಾಪಟ್ಟೆ ಡ್ರಾಮಾಗಳು ನಡೆದ್ವು ಅಂತಲೇ ಹೇಳ್ಬೋದಾಗಿದೆ. ಅದು ಕೂಡ ಇಂಡಿಯಾ ಕಡೆನೂ ಅಷ್ಟೊಂದು ಒಂಥರ ಅನ್ರೆಸ್ಪೆಕ್ಟ್ ಪರ್ಫಾರ್ಮೆನ್ಸ್, ಆ ರೀತಿ ಬಿಹೇವಿಯರ್ ಎಲ್ಲ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಸ್ ಆಯಿತು ಆಸ್ಟ್ರೇಲಿಯಾ ಜೊತೆಗೆ. ಒಂಥರ BGT ಯಾವ ರೀತಿ 2017-18ರಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ಈ ಬಾರಿ ಕೂಡ BGT ಹೊರಬರ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಏನೇನೆಲ್ಲ ಆಯಿತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಚರ್ಚೆ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ವಿಡಿಯೋ ಅಂತ ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಯಾವ ರೀತಿ ಇತ್ತು ಡೇ 1ನಲ್ಲಿ? ಮೊದಲೇದಾಗಿ ಟಾಸ್ ಆದಮೇಲೆ ಟಾಸ್ನ ಆಸ್ಟ್ರೇಲಿಯಾ ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡು ಬ್ಯಾಟಿಂಗ್ ಆಟ ಆಡ್ತು ಅಂತಲೇ ಹೇಳ್ಬೋದಾಗಿದೆ. ಆಸ್ಟ್ರೇಲಿಯಾ ಕಡೆ ಓಪನಿಂಗಲ್ಲಿ ಕವಾಜ, ಅದೇ ರೀತಿಯ ಕಾನ್ಸೆಟ್ ಅವರು ಬಂದ್ಕೊಂಡು ಒಂಥರ ಬಿಂದಾಸಕ್ಕೆ ಟಾಪ್ 4 ಅಂತೂ ಆಸ್ಟ್ರೇಲಿಯಾದು ಒಂಥರ ಖಡಕ್ಕಾಗಿ ಬ್ಯಾಟಿಂಗ್ನ ಆಟ ಆಡ್ತು ಅಂತಲೇ ಹೇಳ್ಬೋದಾಗಿದೆ. ಹೋದ ಮ್ಯಾಚಲ್ಲೂ ಕೂಡ ಟಾಪ್ 4 ಸ್ವಲ್ಪ ವಿಫಲವಾದರೂ ಕೂಡ ಆಸ್ಟ್ರೇಲಿಯಾ ಈ ಬಾರಿ ಟಾಪ್ 4 ಕವಾಜ, ಕಾನ್ಸೆಟ್, ಅದೇ ರೀತಿಯಾಗಿ ಲಬೂಷೇನ್ ಸ್ಮಿತ್ ಟಾಪ್ 4ಇಂದ ಬಿಂದಾಸ್ ಪರ್ಫಾರ್ಮೆನ್ಸ್ನ ಆಸ್ಟ್ರೇಲಿಯಾ ಕಡೆಯಿಂದ ಬಂತು ಅಂತಲೇ ಹೇಳ್ಬೋದಾಗಿದೆ. ಬ್ಯಾಟಿಂಗಲ್ಲಿ ಕಾನ್ಸೆಟ್, ಅದೇ ರೀತಿಯಾಗಿ ಕವಾಜ್ ಅವರು ಒಂಥರ 110 ರನ್ ತನಕ ವಿಕೆಟ್ ಕೊಡಲಿಲ್ಲ ಇವರು ಕಾನ್ಸೆಟ್ ಅವರು. ನನ್ನ ಪ್ರಕಾರ 65 ರನ್ಗೇನೋ. ಜಡೇಜಾ ಅವರ LBW ಅದ್ರ ಮೊದಲಾಗಿ ವಿರಾಟ್ ಕೊಹ್ಲಿ ಅವ್ರ ಜೊತೆ ಸಿಕ್ಕಾಪಟ್ಟೆ ಕಿರಿಕಂತೂ ಆಯಿತು. ವಿರಾಟ್ ಕೊಹ್ಲಿ ಅವರೇ ಬೇಕಂತ ಹೋಗ್ಕೊಂಡು ಸಿಕ್ಕಾಪಟ್ಟೆ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ನ ವಿರಾಟ್ ಕೊಹ್ಲಿ ಅವರು ಪ್ರಮೋಟ್ ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ. ಅವ್ರಿಗೆ ಡಿಕ್ಕಿ ಕೊಟ್ಟು LBಗೆ ಒಂಥರ ಸೀನ್ಸ್ಗಳೆಲ್ಲ ಆಸ್ಟ್ರೇಲಿಯಾ MCGಯಲ್ಲಿ ಇವತ್ತು ಡೇ 1ನಲ್ಲಿ ಸಿಕ್ತು ಅಂತಲೇ ಹೇಳ್ಬೋದಾಗಿದೆ. ಅವರಿಬ್ಬರದಂತೂ ಜಸ್ಪ್ರೀತ್ ಬುಮ್ರಾ ಅವರು ವಿಕೆಟ್ನ ತೆಗೆದ್ರು. ಜಡೇಜಾ ಅವರು ಮೊದಲೇದಾಯಿತು, ಅದೇ ರೀತಿಯಾಗಿ ಕವಾಜ್ ಅವ್ರದ್ದು ಜಸ್ಪ್ರೀತ್ ಬುಮ್ರಾ ಅವರು ವಿಕೆಟ್ ತೆಗೆದ್ರು. ಲಬೂಷೇನ್ ಅವರು ಮೇಯ್ನಾಗಿ ಇವರು ಕೂಡ ಕವಾಜ್ ಅವರು 150ನ ಹೊಡೆದಿದ್ರು. ಲಬೂಷೇನ್ ಅವರು ಮೇನ್ ಸ್ಟ್ರೆಂತಾಗಿ ಸಿರಾಜ್ ಅವರ ಬೌಲಿಂಗ್ ಒಂಥರ ಉರುಳು ಹೋದ್ರು ಅಂತಲೇ ಹೇಳ್ಬೋದು. ಆ ರೀತಿ ಸಿರಾಜ್ ಅವರು ಲಬೂಷೇನ್ ಅವ್ರಿಗೆ ಬೌಲಿಂಗ್ನ ಮಾಡಿದ್ರು. ಲಬೂಷೇನ್ ಅವರು ನನ್ನ ಪ್ರಕಾರ ಕೊನೆ ಟೈಮಲ್ಲಿ ವಿಕೆಟ್ನ ಬೇಗನೆ ತೆಗೆದುಕೊಂಡ್ರು. ಆಸ್ಟ್ರೇಲಿಯನ್ಸ್ ಕಳೆದುಕೊಂಡ್ರು ಅಂತಲೇ ಹೇಳ್ಬೋದಾಗಿದೆ. ಒಂಥರ ಬೌಲಿಂಗಲ್ಲಿ ಸ್ವಲ್ಪ ಇಂಪ್ರೆಸಿವ್ನ ಕೊನೆಯಲ್ಲಿ ನಮ್ಮ ಇಂಡಿಯನ್ ಟೀಮು ಪ್ರಮೋಟ್ ಮಾಡ್ತು. ಜಸ್ಪ್ರೀತ್ ಬುಮ್ರಾ ಅವರು 3, ಸಿರಾಜ್ 1, ಆಕಾಶ್ದೀಪ್ 1, ವಾಷಿಂಗ್ಟನ್ ಸುಂದರ್ 1 ಮತ್ತು ಜಡೇಜಾ ಅವರು 1 ವಿಕೆಟ್. ಕೊನೆಯಲ್ಲಿ ಅಲೆಕ್ಸ್ ಕ್ಯಾರಿ ಅವರು, ಸ್ಟೀವ್ ಸ್ಮಿತ್ ಅವರು ಮತ್ತೆ 50 ಹೊಡ್ಕೊಂಡು ನಾಟ್ಔಟ್ ಆಗಿ ಉಳಿದಿದ್ದಾರೆ. ಮಾರ್ಷ್ ಅವರು ಕೂಡ ವಿಕೆಟ್ನ ತೆಗೆದಿದ್ದಾರೆ. ಅಲೆಕ್ಸ್ ಕೇರಿ ಅವರು 31 ರನ್. ಟ್ರಾವಿಸ್ ಹೆಡ್ ಮೇನ್ ಬ್ಯಾಟರ್, ಫಾರ್ಮಲ್ಲಿ ಇರುವಂಥ ಬ್ಯಾಟರ್ ಆಗಿರುವಂಥ ಟ್ರಾವಿಸ್ ಹೆಡ್ ಅವರು ಕೂಡ ಡಕ್ಔಟ್ಗೆ, ಜಸ್ಪ್ರೀತ್ ಬುಮ್ರಾ ಅವರ ಮೊದಲ ಡಕ್ಔಟ್ ಟ್ರಾವಿಸ್ ಹೆಡ್ ಅವರು ಆದರು ಅಂತಲೇ ಹೇಳ್ಬೋದಾಗಿದೆ. ಒಂಥರ ಕ್ಲಿಯರ್ ಪರ್ಫಾರ್ಮೆನ್ಸ್. 311 ರನ್ಗೆ 6 ವಿಕೆಟ್ನ ಆಸ್ಟ್ರೇಲಿಯನ್ಸ್ ಕಳೆದುಕೊಂಡಿದ್ದಾರೆ ಡೇ 1ನಲ್ಲಿ. 4 ಓವರ್ಗಳು ಒಂಥರ ಸ್ವಲ್ಪ ಸ್ಲೋ ಓವರ್ ರೇಟಿಂದ ಕಮ್ಮಿ ಆಯಿತು. ಬಿಟ್ಟರೆ 90 ಓವರಲ್ಲಿ 4 ಓವರ್ ಮಾತ್ರ ಉಳಿದಿದೆ. ಫಾಸ್ಟ್ ಬೌಲಿಂಗ್ ಆಗಿರೋದ್ರಿಂದ ಅಷ್ಟೊಂದು ಡಿಫ್ರೆನ್ಸ್ ಏನಾಗಲ್ಲ. ಒಟ್ಟಿನಲ್ಲಿ ನಮ್ಮ ಇಂಡಿಯಾ ಬೌಲಿಂಗಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ವೆಲ್ ಮಾಡಿದರೆ ಮತ್ತು ಪರ್ಫಾರ್ಮೆನ್ಸ್ ಅವ್ರು ಬೇಗನೆ ಔಟ್ ಮಾಡ್ಬೋದಾಗಿತ್ತು. ಟಾಪ್ 4ಅಲ್ಲಿ ಸ್ವಲ್ಪ ಏನಾದರೂ ಕಂಟ್ರೋಲೇಬಲ್ ನಮ್ಮ ಇಂಡಿಯನ್ ಟೀಮ್ ಬೌಲಿಂಗಿಂದ ಮಾಡಿದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದಾಗಿತ್ತು ಆ ಸ್ಕೋರ್ ಬೋರ್ಡ್ನ. ನನ್ನ ಪ್ರಕಾರ ನಾಳೆ ಒಳಗೆ ಔಟ್ ಆಗ್ಬೋದು. ನಾವು 7 ಅಷ್ಟರಲ್ಲಿ 5 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗಿರೋದ್ರಿಂದ 6 ಗಂಟೆ ಒಳಗೆ ಆಲ್ ಔಟ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ. ಪ್ಯಾಟ್ ಕಮಿನ್ಸ್ ಅದೇ ರೀತಿ, ಮತ್ತು ಯಾರು ಕೂಡ ಬ್ಯಾಟರ್ ಇಲ್ಲ. ಪ್ಯಾಟ್ ಕಮಿನ್ಸ್ ಅದೇ ರೀತಿಯಾಗಿ ಸ್ಟೀವ್ ಸ್ಮಿತ್ ಇವ್ರನ್ನ ಬಿಟ್ಟರೆ ಒಂಥರ ಅನ್ಸೀನ್ಸ್ ಈ BGTಯಲ್ಲಿ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳಿಂದ ಬರ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಯಾವ ರೀತಿ ಆಗಬಹುದು ಒಂಥರ ಬ್ಯಾಟಿಂಗಲ್ಲಿ ಮೇನ್ ಟಾಪ್ 4 ಪರ್ಫಾರ್ಮೆನ್ಸಿಂದ ನಮ್ಮ ಇಂಡಿಯಾ ಯಾವ ರೀತಿ ಟಾಪ್ 4 ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಶುಭ್ಮನ್ ಗಿಲ್ ಕೂಡ ಇಲ್ಲದೆ ಇರೋದ್ರಿಂದ 2 ಚೇಂಜಸ್ಗಳನ್ನು ಮಾಡಿತ್ತು ಅಂತ ಮೊದಲಿಗೆ ಗೊತ್ತಿರ್ಬೋದು. ಶುಭ್ಮನ್ ಗಿಲ್ ಇಲ್ಲ, ಅದೇ ರೀತಿಯಾಗಿ ವಾಷಿಂಗ್ಟನ್ ಸುಂದರ್ ಕೂಡ ಆ್ಯಡ್ ಆಗಿರೋದ್ರಿಂದ ಶುಭ್ಮನ್ ಗಿಲ್ ಅವ್ರ ಜಾಗಕ್ಕೆ ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವರು ನಂಬರ್ 3ಗೆ ಪ್ರಮೋಟ್ ಆಗಬಹುದು ಅಂತ ಅನ್ನಿಸ್ತಾರೆ, ಅಥವಾ KL ರಾಹುಲ್ ಅವರು ನಂಬರ್ 3ಗೆ ಬರ್ಬೋದು. ನೋಡ್ತಾ ಇದೆ ರೋಹಿತ್ ಶರ್ಮಾ ಅವರೇ ಮೇಲೆ ಅಪ್ ದ ಆರ್ಡರ್ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾವ ರೀತಿ ಬ್ಯಾಟಿಂಗ್ ಆರ್ಡರ್ ಚೇಂಜಸ್ ಆಗುತ್ತಾ ನಾಳೆ ನಮ್ಮ ಇಂಡಿಯಾ ಬ್ಯಾಟಿಂಗಲ್ಲಿ ಅನ್ನೋದನ್ನು ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ. ಇದಿಷ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ BGTಯ 4ನೇ ಟೆಸ್ಟ್ನ ಡೇ 1 ಅನಾಲಿಸಿಸ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಕ್ರಿಕೆಟ್ನ ಡೈಲಿ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.